ಈಗ ತಲೆ ತಗ್ಗಿಸ್ಕೊಂಡು ಸುಮ್ಮನೆ ಕೂತ್ರೆ ಏನು ಪ್ರಯೋಜನ? ಅವಳು ನೋಡಿದ್ರೆ ಎಲ್ಲ ಸೆಟ್ಲ್ ಮಾಡಿ ಅಂತ ಹಠಕ್ಕೆ ಬಿದ್ದಿದ್ದಾಳೆ. ಏನು ಸೆಟ್ಲ್ ಮಾಡ್ತೀಯಾ? ನೀನು ಒಬ್ಬ ಮಾಡಿರೋ ತಪ್ಪಿಗೆ ಮನೆ ಮಂದಿ ಎಲ್ಲ ಸಫರ್ ಮಾಡಬೇಕಾಗಿದೆ. ಇನ್ನು ಮುಂದೆ ಈ ಮನೆಯಲ್ಲಿ ಯಾರೂ ನಿನ್ನ ಗೌರವದಿಂದ ನೋಡಲ್ಲ. ಎಲ್ಲರೂ ನಡತೆ ಕೆಟ್ಟವನ ಥರನೇ ನೋಡೋದು. ಲೇ ಅನಿರುದ್ಧ್, ಏನು ಬಾಳೋ ನಿಂದು? ಅಲ್ಲ ಕಣೋ, ಮುಂದೆ ನೀನು ಹೆಂಡತಿ ಏನಾದ್ರು ತಪ್ಪು ಮಾಡಿದ್ರು ಅವಳನ್ನ ನೀನು ಏನೂ ಕೇಳೋಕ್ಕಾಗೋದಿಲ್ಲ. ಯಾಕೆ ಗೊತ್ತಾ? ಅವಳು ನಿನ್ನನ್ನು ಕೇಳ್ತಾಳೆ, ಹೇ ನೀನೇ ಸರಿ ಇಲ್ಲ, ನನಗೇನೋ ಬುದ್ಧಿ ಹೇಳೋದು ಅಂತ. ಎಂಥ ಕೆಲಸ ಮಾಡ್ಕೊಂಬಿಟ್ಟಿಯೋ. ತಲೆ ಎತ್ತಿ ಬದುಕೋದ್ರಲ್ಲಿರೋ ಸಂತೋಷನೇ ಬೇರೆ. ಆದರೆ ನೀನಾಗಿ ನೀನೇ ತಲೆ ತೆಗೆಸುವಂಥ ಕೆಲಸ ಮಾಡ್ಕೊಂಡಿದ್ಯಲ್ಲ, ಈಗೆಲ್ಲ ನೀನೇ ಅನುಭವಿಸು. ಮಾವ ಬಿಡಿ ಹೋಗಲಿ. ಎಲ್ಲರೂ ಸೇರ್ಕೊಂಡು ಅವನಿಗೆ ಬೈದ್ರೆ ಪಾಪ ಅವನು ತಾನೇ ಏನು ಮಾಡ್ತಾನೆ? ಗೊತ್ತಿಲ್ಲದೆ ತಪ್ಪು ಮಾಡಿರಲ್ಲ. ಹುಡುಗಿ ನಂಬರ್ ತಗೋಬೇಕಾದ್ರೆ ಮೊಬೈಲಲ್ಲಿ ಹೆಂಡತಿ ನಂಬರ್ ಇದೆ ಸಾಕು ಅನಿಸಿರುತ್ತೆ. ಆದರೂ ಆ ಹುಡುಗಿ ನಂಬರ್ ತಗೊಂಡಿರ್ತಾನೆ. ಅವಳು ಎಲ್ಲಾದರೂ ಮೀಟ್ ಮಾಡೋಣ ಅಂತ ಮೆಸೇಜ್ ಕಳಿಸಿರ್ತಾಳೆ. ನನ್ನ ಹೆಂಡತಿನೇ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಇದೆಲ್ಲ ಬೇಕಾ ನನಗೆ ಅಂತ ಇವನಿಗೆ ಅನಿಸಿರುತ್ತೆ. ಆದರೂ ಇವನು ಅವಳನ್ನ ಕರ್ಕೊಂಡು ಹೋಗಿರ್ತಾನೆ. ನಮಗೆ ಗೊತ್ತಿಲ್ಲದೆ ಯಾವ ತಪ್ಪುಗಳು ನಡೆಯಲ್ಲ ಅಳಿಮಯ್ಯ. ಹಾಗಲ್ಲ, ಈಗಾಗಲೇ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಅದ್ರ ಬದಲು ಇನ್ನು ಮುಂದೆ ನಡಿಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಏನಾದರೂ ಸೊಲ್ಯೂಷನ್ ಸಿಗುತ್ತೆ. ಸರಿ ಆಯಿತು. ಈಗ ನಾವು ಮಾಡಬೇಕಾಗಿರೋ ಇಂಪಾರ್ಟೆಂಟ್ ಕೆಲಸ ಅಂದರೆ, ಅನಿರುದ್ಧ್ಗೆ ಒಬ್ಬರು ಇನ್ಸ್ಪೆಕ್ಟರ್ ಫ್ರೆಂಡ್ ಇದ್ದಾರೆ. ಅವ್ರಿಗೆ ಕಾಲ್ ಮಾಡಿ ಅವರಿಂದ ನಾವು ಏನೋ ಸಹಾಯ ತಗೋಬೇಕಾಗುತ್ತೆ. ಆದರೆ ಅವಳು CD ಅದು ಇದು ಅಂತ ಏನೇನೋ ಮಾತಾಡ್ತಾ ಇದ್ದಾಳಲ್ಲ. ವಿಡಿಯೋ ಎಲ್ಲಾದರೂ ರಿಲೀಸ್ ಮಾಡಿಬಿಟ್ರೆ ಏನು ಮಾಡೋದು? ಅವಳಂತೂ ಮಾನ ಮರ್ಯಾದೆ ಬಿಟ್ಟವಳು. ಆದರೆ ನಾವು ಹಂಗಲ್ವಲ್ಲ. ಹಾಂ ಅಪ್ಪ, ಆ ಇನ್ಸ್ಪೆಕ್ಟರ್ ನನಗೂ ಪರಿಚಯ ಇದ್ದಾರೆ. ನಾನು ಹೇಳಿದ್ರೆ ಅವ್ರು ಖಂಡಿತ ಸ್ಟೆಪ್ ತಗೋತಾರೆ. ಸರಿ, ಮತ್ತೆ ಆಗ್ತಾಡ ಬಾವ, ಮೊದಲು ನೀವು ಅವ್ರಿಗೆ ಫೋನ್ ಮಾಡಿ. ಸರಿ ಮಾಡ್ತೀನಿ. ಹಲೋ ಸರ್, ನಾನು ವಿಶ್ವನಾಥ್ ಅಂತ. ಅನಿರುದ್ಧ್ ಮತ್ತು ಅಮರ್ ಇದ್ದಾರಲ್ಲ, ಅವ್ರ ತಂದೆ. ಹಾಂ ಗೊತ್ತಾಯ್ತು, ಹೇಳಿ ಸರ್. ನನ್ನ ಹತ್ರ ನಿಮ್ಮ ನಂಬರ್ ಇದೆ. ಹೌದಾ ಸರ್? ತುಂಬ ಥ್ಯಾಂಕ್ಸ್ ಸರ್. ನಿಮ್ಮ ಕಡೆಯಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಅದೇನೇ ಇದ್ರೂ ಹೇಳಿ, ಖಂಡಿತ ಮಾಡಿಕೊಡ್ತೀನಿ. ಸರ್, ಈ ಸುಂದರಿ ಅಂತ ಒಬ್ಬಳು ಕ್ರಿಮಿನಲ್ ಸರ್. ಅವಳು ಇತ್ತೀಚೆಗಷ್ಟೇ ಜೈಲಿಂದ ರಿಲೀಸ್ ಆಗಿದ್ದಾಳೆ. ಯಾವುದೋ ಚೀಟಿಂಗ್ ಕೇಸಲ್ಲಿ ತಗಲಾಕೊಂಡು ಜೈಲು ಸೇರಿದ್ಲಂತೆ. ಹಾಂ, ನನಗೆ ಅವಳ ಬಗ್ಗೆ ಗೊತ್ತು, ಹೇಳಿ. ಸರ್, ಅದು ಹೇಗೋ ಏನೋ ಅವಳು ನಮ್ಮ ಅನಿರುದ್ಧನ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡಿದ್ದಾಳೆ. ಆಮೇಲೆ ತುಂಬ ಕ್ಲೋಸ್ ಆಗಿ ಕೆಲವು ವಿಡಿಯೋಗಳನ್ನ ಮಾಡಿಕೊಂಡು ಈಗ ಮನೆಗೆ ಬಂದುಬಿಟ್ಟು ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ, ಸೆಟಲ್ಮೆಂಟ್ ಮಾಡಿ ಅಂತ ಬೆದರಿಕೆ ಆಗ್ತಾಯಿದ್ದಾಳೆ. ನಾವು ಕೊಡದೇ ಇದ್ದರೆ ಮೀಡಿಯಾದವ್ರನ್ನ ಕರೆಸ್ತೀನಿ ಮತ್ತು ಚಾನಲ್ ಕರೆಸ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದಾಳೆ ಸರ್. ಸರ್, ಸೊಸೈಟಿಲಿ ನಮ್ಮ ಮನೆಗೆ ಒಳ್ಳೆ ಹೆಸರಿದೆ. ಅಲ್ಲ, ನಮ್ಮ ಮಗ ತಪ್ಪು ಮಾಡಿದ್ದಾನೆ ನಿಜ. ಆದರೆ ಅವಳು ಈ ರೀತಿ ವಿಡಿಯೋ ಮಾಡಿಕೊಂಡು ಬೆದರಿಸೋದು ತಪ್ಪಲ್ವ ಸರ್? ಇಷ್ಟೇನಾ ವಿಷಯ? ಅವಳ ಮೇಲೆ ಯಾವುದಾದ್ರೂ ಒಂದು ಕಂಪ್ಲೇಂಟ್ ಸಿಗಲಿ ಅಂತ ನಾನು ಕಾಯ್ತಾ ಇದ್ದೆ. ಈಗ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ನೀವೇನು ಯೋಚನೆ ಮಾಡಬೇಡಿ. ಆದರೆ ನಾನು ಬರೋದನ್ನು ಯಾವುದೇ ಕಾರಣಕ್ಕೂ ಅವಳಿಗೆ ಹೇಳೋಕ್ಕೋಗ್ಬೇಡಿ. ಲೇಡಿ ಪೀಸಿನ ಕರ್ಕೊಂಡು ಅವಳನ್ನ ಓದಿ ಹೇಳ್ಕೊಂಡು ಹೋಗ್ತೀನಿ. ಸರ್, ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ಸರ್. ಸರ್, ಇನ್ನು ಮುಂದೆ ನನ್ನ ಮಗ ಯಾವುದೇ ತಪ್ಪು ಮಾಡದಿರೋ ಹಾಗೆ ನಾನು ಅವನ್ನ ನೋಡ್ಕೋತೀನಿ. ಆಯಿತು, ಕೆಟ್ಟವರಿಂದ ದೂರ ಇದ್ದರೆ ನಮಗೆ ಒಳ್ಳೆಯದು ಅಲ್ಲ. ಅನಿರುದ್ಧಿಗೆ ಯಾಕೆ ಬೇಕಾಯ್ತೀವಲ್ಲ? ನಾವು ಫ್ರೆಂಡ್ಸ್ ಇದ್ದೀವಿ, ಸಹಾಯ ಮಾಡ್ತೀವಿ. ಆದರೆ ನನ್ನ ಜಾಗದಲ್ಲಿ ಬೇರೆ ಇನ್ಸ್ಪೆಕ್ಟರ್ ಇದ್ದಿದ್ರೆ ಆ ಸುಂದರಿ ಜೊತೆಗೆ ನಿಮ್ಮ ಮಗನ್ನು ಒದ್ದು ಒಳಗಡೆ ಹಾಕಿರೋದು. ಇರಲಿ ಬಿಡಿ, ನನಗೆ ಯಾವಾಗಲಾದರೂ ಅನಿ ಸಿಕ್ಕಿದಾಗ ಅವನಿಗೆ ಬುದ್ಧಿ ಹೇಳ್ತೀನಿ. ಆಯಿತು ಸರ್, ನೀವು ಬಂದು ಸ್ವಲ್ಪ ಅವನಿಗೆ ಬುದ್ಧಿ ಹೇಳಿ. ಆವಾಗಲಾದರೂ ತಿದ್ಕೋತಾನ ನೋಡೋಣ.
ಸರಿ, ಇನ್ನೊಂದು 10 ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ನೋಡು, ನೀನು ಮಾಡಿರೋ ಘನದಾರಿ ಕೆಲಸಕ್ಕೆ ನಾನು ಅವ್ರಿವ್ರ ಕೈಕಾಲು ಹಿಡಿಬೇಕಾಗಿದೆ. ಅಪ್ಪ, ಇನ್ಸ್ಪೆಕ್ಟರ್ ಏನು ಹೇಳಿದ್ರು? ಬರ್ತಿದ್ದಾರಂತ? ಬರ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಅವರು ಇಲ್ಲಿರ್ತಾರಂತೆ. ಹಾಗಾದರೆ ಇನ್ನೊಂದು 10 ನಿಮಿಷಕ್ಕೆ ಸುಂದ್ರಿದು ಸೆಟ್ಲ್ಮೆಂಟ್ ಆಗುತ್ತೆ. ಹೇಗೋ ಅನಿರುದ್ಧಿನ ಅದೃಷ್ಟ ಚೆನ್ನಾಗಿದೆ ಅನಿಸುತ್ತೆ. ಇಷ್ಟಕ್ಕೆ ಪಾರಾದ. ಇನ್ನಾದರೂ ಅರ್ಥ ಮಾಡ್ಕೊಳ್ಳು, ಹೆಣ್ಣಿನ ಸಹವಾಸ ಹಾವಿನ ಸಹವಾಸ ಎರಡೂ ಒಂದೇ. ಮದುವೆ ಆದಮೇಲೆ ಹೆಂಡತಿನ ಚೆನ್ನಾಗಿ ನೋಡಿಕೊಂಡು ಇದ್ಬಿಡ್ಬೇಕು. ಅದು ಬಿಟ್ಟು ಸಿಹಿಯಾಗಿರುತ್ತೆ ಅಂತ ಜಿಲೇಬಿ ತಿನ್ನಕ್ಕೆ ಹೋದರೆ ಕಷ್ಟ. ನಿಮ್ಮೆಲ್ಲರ ಹತ್ರ ನಾನು ಸಾರಿ ಕೇಳ್ತಾ ಇದ್ದೀನಿ. ಹೌದು, ನಾನು ತಪ್ಪು ಮಾಡಿದ್ದೀನಿ. ಇನ್ನು ಮುಂದೆ ಈ ಥರ ತಪ್ಪು ನಡೆಯಲ್ಲ. ಯಾಕಂದರೆ ಮನೆ ಬೆಲೆ, ಮನೆಯವ್ರ ಬೆಲೆ ನನಗೆ ಗೊತ್ತಾಗಿದೆ. ಅನಿ, ಬಿಡೋ ಹೋಗಲಿ. ನಿನಗಿಷ್ಟು ಬೇಗ ನೀನು ಮಾಡಿರೋ ತಪ್ಪಿನ ಅರಿವಾಗಿದೆ ಅಲ್ವಾ? ಇನ್ನು ಮುಂದೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಸರಿ ಆಯಿತು. ಇನ್ಸ್ಪೆಕ್ಟ್ರ್ ಬಂದೋಗೋ ವಿಷಯ ನಮ್ಮಲ್ಲೇ ಇರಲಿ. ಅವ್ರು ಬಂದು ಅವಳನ್ನು ಒದ್ದು ಹೇಳ್ಕೊಂಡು ಹೋಗೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಯಾರಿಗೂ ಗೊತ್ತಾಗಲ್ಲ ಬಿಡಿ ಬಾವ. ಇನ್ಸ್ಪೆಕ್ಟ್ರ್ ಬಂದು ಅವಳನ್ನು ಎಳ್ಕೊಂಡು ಹೋದರೆ ಮನೇಲಿರೋ ಕಸ, ಸಂಸಾರದಲ್ಲಿರೋ ಕಸ ಎರಡೂ ಆಚೆಗೆ ಹೋದಂಗಾಗತ್ತೆ. ಪ್ರೇಮ, ನಿನಗೆಂಥ ಸ್ಥಿತಿ ಬಂದ್ಬಿಡ್ತು. ಈ ಮನೆಗೆ ನೀನನ್ನು ಕೊಟ್ಟು ಮದುವೆ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ, ಗೊತ್ತಾ? ಇದೇ ನಮ್ಮ ಹಿಂಗೆ ಮಾತಾಡ್ತಿದ್ಯಾ? ನಿಮ್ಮ ಅಣ್ಣನ ಮಗ ಅನಿರುದ್ಧ್ಗೆ ಮದುವೆ ಮಾಡಬೇಕು ಅಂತ ನೀನೇ ತಾನೇ ಗಂಟು ಬಿದ್ದಿದ್ದು. ಈಗ ನೋಡಿದ್ರೆ ನನಗೆ ಮದುವೆನೇ ಇಷ್ಟ ಇರಲಿಲ್ಲ ಅಂತ ಮಾತೇ ಬದಲಾಯಿಸ್ತಿದ್ಯಾ? ಆ ವಿಷಯ ಬಿಡಮ್ಮ. ಈಗ ನನಗೆ ಎಷ್ಟು ಕೋಪ ಬರ್ತಿದೆ ಅಂದರೆ, ನಾನಿದ್ದು ಕೂಡ ಅವ್ನು ಇನ್ನೊಬ್ಳು ಸರಿಗಿಡ್ಕೊಂಡು ಹೋಗಿದ್ದಾನಲ್ಲ, ಅವನೇನಾದರೂ ನನ್ನ ಕೈಗೆ ಸಿಕ್ಬಿಟ್ರೆ ಅಷ್ಟೇ, ಸಾಯೋವರೆಗೂ ಅವ್ನ ಮುಖನೇ ನೋಡಬಾರ್ದು. ತಪ್ಪು ಪ್ರೇಮ, ನೀನು ಯೋಚನೆ ಮಾಡ್ತಿರೋದು ತಪ್ಪು. ಅನಿರುದ್ಧ ತುಂಬ ಒಳ್ಳೆಯವರು. ಅವ್ರ ಜೊತೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿದ್ರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಆದರೆ ರೊಮ್ಯಾಂಟಿಕ್ ಆಗಿರೋದು ನಾವು ಕಲ್ತಿರ್ಬೇಕಷ್ಟೇ. ಏಯ್, ಇನ್ನೊಂದು ಮಾತಾಡಿದ್ರೆ 4 ಬಾರಿಸ್ತೀನಿ. ಸಂಸಾರಸ್ತ್ರ ಮನೇಲಿ ಮಾತಾಡೋ ಮಾತಾ ಇದು? ಹಿಂಗೆ ಆಡೋದಕ್ಕೇನೆ ನಿಮ್ಮ ಅಳಿಯ ಕಂಡು ಹುಡುಗಿರಿಂದ ಬಿದ್ದಿರೋದು. ನೋಡು, ಅದೇನೋ ಸೆಟ್ಲ್ಮೆಂಟು ಅದು ಇದು ಅಂತ ಬಂದಿರೋಳು ನೀನು. ಬರೀ ಅದ್ರ ಬಗ್ಗೆ ಮಾತ್ರ ಮಾತಾಡು. ನನ್ನ ಗಂಡನ ಹೇಗೆ ಬಿಗಿ ಮಾಡ್ಕೋಬೇಕು ಅಂತ ನನಗೆ ಗೊತ್ತು. ಓ, ನಿಂಗೆ ಅದು ಬೇರೆ ಗೊತ್ತಾ? ಹಾಗಿದ್ರೆ ನಿನ್ನ ಗಂಡ ಯಾಕೆ ನನ್ನ ಹಿಂದೆ ಬಿದ್ದ? ಅದೆಲ್ಲ ಇರಲಿ, ಅನಿಗೆ ಸ್ವಲ್ಪ ಫ್ರೀ ಇದ್ದು ಏನು ಟೆನ್ಷನ್ ಇಲ್ಲ ಅಂದರೆ ಮುಗೀತು. ಬೆಡ್ರೂಮಲ್ಲೇ ಲಾಕ್ ಮಾಡ್ಕೊಂಡ್ಬಿಡ್ತಾನೆ, ಆಚೆನೇ ಬಿಡಲ್ಲ. ನನ್ನ ಮಗಳ ಸಂಸಾರನ ಹಾಳು ಮಾಡಿದೀನಿ ಅನ್ನೋ ಪಾಪ ಪ್ರಜ್ಞೆನೂ ಇಲ್ಲದೆ ಅವಳಿಗೇನೆ ಮಾತಾಡ್ತೀಯಾ? ಸುಮ್ಮನೆ ಇದ್ರೆ ಪ್ರತಾಪ ತೋರಿಸ್ತೀಯಾ? ನಿನ್ನ ಅಳಿಯನ್ನ ನೆಟ್ಗಿಟ್ಕೊಳ್ಳೋ ಯೋಗ್ಯತೆ ಇಲ್ಲ, ನನಗೆ ಮಾತಾಡ್ತೀಯಾ? ನೀನು ತಪ್ಪು ಮಾಡಿ ಈಗ ನನಗೆ ಬುದ್ಧಿ ಕಲ್ಸಕ್ಕೆ ಬರ್ತೀಯಾ? ನೀನು ಕೊಟ್ಟ ಏಟನ್ನು ರಿವರ್ಸ್ ಕೊಡೋಕ್ಕೆ ನನಗೂ ಬರುತ್ತೆ. ಆದರೆ ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಅದಲ್ಲ ಅಂತ ಸುಮ್ಮನೆ ಆಗ್ತಿದ್ದೀನಿ. ಇನ್ನೊಂದು ಸರಿ ನಿನ್ನ ಕೈ ಎತ್ತಿದ್ರೆ ಅದನ್ನು ಮುರಿದಾಕ್ಬಿಡ್ತೀನಿ, ಹುಷಾರ್. ನಿನಗೆ ನಿನ್ನ ಮಗಳ ಮೇಲೆ ಪ್ರೀತಿ ಜಾಸ್ತಿ ಇದೆಯಲ್ವಾ? ಈಗ ನಿನ್ನ ಮಗಳನ್ನ ಹೆಂಗೆ ಗೋಳೊಯ್ಕೋತೀನಿ ಅಂತ ನೋಡ್ಕೊ.
ಪ್ರೇಮ, ನನಗೀಗ ಹಸಿವಾಗ್ತಿದೆ. ನೀನು ನನಗಿವಾಗ ತಿಂಡಿ ಮಾಡಿಕೊಡ್ಬೇಕು. ಆಗಲ್ಲ ಅಂದರೆ ಹೇಳು, ಈಗಲೇ ಮೀಡಿಯಾದವ್ರನ್ನ ಕರೆಸಿ ನಿಮ್ಮ ಮನೆ ಮುಂದೆ ಪ್ರೆಸ್ ಮೀಟ್ ಮಾಡ್ತೀನಿ. ಈಗ ಹೇಳು, ನೀನು ಅಡುಗೆ ಮಾಡ್ತೀಯೋ ಇಲ್ಲ ನಾನು ಪ್ರೆಸ್ ಮೀಟ್ ಮಾಡಬೇಕು? ಪ್ರಾಣ ಹೋದರೂ ನಾನು ಮಾಡಲ್ಲ. ಪ್ರಾಣ ಹೋದ್ರೆ ನೀನಲ್ಲ, ಬೇರೆ ಯಾರೂ ಮಾಡಲ್ಲ ಬಿಡು. ಆದರೆ ಮಾನ ಹೋಗುತ್ತೆ ಅಂದರೆ ಏನು ಬೇಕಾದರೂ ಮಾಡ್ತೀಯ. ನಿನ್ಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಲೋ, ಇದು ರಿಪಬ್ಲಿಕ್ ನ್ಯೂಸ್ ಅಲ್ವಾ? ಹಾಂ, ಒಂದೊಳ್ಳೆ ಹಾಟ್ ನ್ಯೂಸ್ ಇದೆ. ಹುಡುಗಿ ಹುಡುಗಂದು ಸೀಕ್ರೆಟ್ ವಿಡಿಯೋ, ಮಿಡ್ನೈಟ್ ಮಸಾಲ. ನಿಮ್ಮ ಚಾನಲ್ಗೆ ಒಳ್ಳೆ TRP ಸಿಗುತ್ತೆ. ನ್ಯೂಸ್ ತೊಗೊಳ್ತೀರಾ ಅಲ್ವಾ? ನಿಜ. ಇಂಥ ಒಳ್ಳೆ ನ್ಯೂಸ್ ಯಾರು ಬಿಡ್ತಾರೆ ಹೇಳಿ? ನೀವು ಖಂಡಿತ ತೊಗೊಳ್ತೀರಾ. ಹಲೋ, ಕೇಳಿಸ್ತಿಲ್ವಾ? ಹಲೋ, ಕೇಳಿಸ್ತಾ ಇಲ್ಲ ಅಂತ ಕಾಲ್ ಕಟ್ ಮಾಡಿಲ್ಲ. ಅವ್ನು ಮಾತಾಡೋದು ನನಗೆ ಚೆನ್ನಾಗೇ ಕೇಳಿಸ್ತಿತ್ತು. ಆದರೆ ನಾನು ಮುಂದೆ ಮಾತಾಡೋಕ್ಕೆ ಹೋಗ್ಬಿಟ್ರೆ ನಿನ್ನ ಮರ್ಯಾದೆ ಪ್ರಶ್ನೆ ಅಲ್ವಾ? ಅದಕ್ಕೆ ಕೇಳಿಸಿದ್ರು ಕೇಳಿಸ್ತಾ ಇಲ್ಲದೆ ಇರೋ ಥರ ನಾಟಕ ಮಾಡಿಬಿಟ್ಟೆ. ಚಾನಲ್ ಅವರೇ ಮಾಡಿದ್ದಾರೆ. ಯಾರ ಮನೆ ಹಾಳಾದರೂ ಪರವಾಗಿಲ್ಲ, ಇವ್ರಿಗೆ ಮಾತ್ರ ನ್ಯೂಸ್ ಬೇಕು. ಎಂಥ ಜನನಪ್ಪ ಇವರು. ಪ್ರೇಮ, ಇವಾಗ ಇವ್ರಿಗೇನು ಹೇಳಿ? ಬೇಗ ಹೇಳಿ ನೀನೇ. ನಂಗೆ ತುಂಬ ಹಸಿವಾಗ್ತಿದೆ. ಇವಾಗ ನೀನು ಅಡುಗೆ ಮಾಡಿ ಕೊಡ್ತೀನಿ ಅಂತ ಅಂತೀಯಾ ಅಥವಾ ನ್ಯೂಸ್ ಕೊಡು ಅಂತೀಯಾ? ಪ್ರೇಮ, ನಮ್ಮ ಮನೇಲಿ ಎಂತೆಂಥವ್ರೋ ಊಟ ಮಾಡಿ ಹೋಗಿದ್ದಾರೆ. ಇನ್ನು ಇವಳಿಗೆ ಅನ್ನ ಇಲ್ಲ ಅಂತೀಯಾ? ಹೋಗು, ಅಡುಗೆ ಮಾಡು. ಆ ದೇವರು ಇವಳಿಗೆ ಊಟದ ಋಣ ನಮ್ಮ ಮನೇಲಿ ಬರೆದಿದ್ರೆ ಅದನ್ನು ಯಾರು ಏನು ಮಾಡೋಕ್ಕಾಗತ್ತೆ? ಹೋಗು. ಅಡುಗೆ ಬೇಯಿಸಿ ಹಾಕೋದು ಬಿಟ್ರೆ ನಿನಗೆ ಬೇರೆ ಗತಿನೇ ಇಲ್ಲ. ಹೋಗಿ ಮಾಡು. ನನ್ನ ಮುದ್ದು ಸೌತಿ ಅಲ್ವಾ? ಹೋಗು. ನೀನು ಅಡುಗೆ ಮನೆಗೆ ಹೋಗಿ ನಿನಗಿಷ್ಟ ಆಗಿರೋ ಅಡುಗೆನ ಬೇಯಿಸಾಕಿದ್ರೆ ತಿನ್ನೋರು ಯಾರು? ಹೋಗಿ ಟೊಮೆಟೊ ಬಾತ್ ಮಾಡು. ನನಗದೇ ಇಷ್ಟ. ತುಂಬ ಟೇಸ್ಟಾಗಿ ಮಾಡಬೇಕು. ಹೋಗು. ನನ್ನ ಕರ್ಮ. ಆಯ್ತಾ? ಮೇ ಬಿ ಸೌತಿಗೋಸ್ಕರ ಇಷ್ಟೊಂದು ಪ್ರೀತಿಯಾಗಿ ಅಡುಗೆ ಮಾಡಿಕೊಡ್ತಿರೋ ಮಾದರಿ ಸತಿ ಅಂದರೆ ನೀನೇ ಅನಿಸುತ್ತೆ. ಪ್ರೇಮ, ಎಲ್ಲಿ ನಿನ್ನ ಕೈ ತೋರಿಸು. ನಿನ್ನ ಕೈಲಿ ಅಡುಗೆ ರೇಖೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅಡುಗೆ ಬಗ್ಗೆ ಪ್ರೀತಿ ಇದ್ರೇ ರುಚಿ ಬರೋದು. ಇದ್ರ ಸ್ಮೆಲ್ ಇಷ್ಟೊಂದು ಚೆನ್ನಾಗಿದೆ ಅಂದರೆ ಇನ್ನು ಟೇಸ್ಟ್ ಎಷ್ಟೊಂದು ಚೆನ್ನಾಗಿರ್ಬೋದು ಅಲ್ವಾ? ಋಣ ಇಲ್ಲದೆ ಯಾರ ಮನೇಲಿ ಊಟ ಮಾಡೋಕ್ಕಾಗಲ್ಲ ಸುಂದರಿ. ಇದು ನಿನ್ನ ಊಟ ಅಲ್ಲ, ಜೈಲಿನಲ್ಲಿ ಅಲ್ಲಿ ಬಂದು ಮುದ್ದೆ ಮುರಿ. ಅದು ಬಿಟ್ಟು ಇಲ್ಲಿ ಬಂದು ಬಿರಿಯಾನಿ ತಿನ್ನಕ್ಕೆ ನೋಡಬೇಡ. ನಾನೇನು ತಪ್ಪು ಮಾಡಿದೆ ಅಂತ ನನ್ನ ಅರೆಸ್ಟ್ ಮಾಡ್ತಿದ್ದೀರಾ? ನಿಮ್ಮ ಹತ್ರ ವಾರೆಂಟ್ ಇದೆಯಾ? ವಾರೆಂಟ್ ಇಲ್ಲದೇ ನಿನ್ನ ಅರೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋ. ಏನೀಗ ಯಾರಿಗೆ ಹೇಳ್ತೀಯಾ? ಏನು ಮಾಡ್ತೀಯಾ?
ನಿನಗೆ ಟೈಮ್ ಕೊಡ್ತೀನಿ, ಅದು 2 minutes 120 seconds. ಯಾವಾಗ ಏನಾಗತ್ತೋ ಗೊತ್ತಿಲ್ಲ, ಆದರೆ ಒಂದು ನೆನಪಿಟ್ಕೋ, ನೋಡ್ತಿದ್ದ ಹಾಗೆ ಸೆಕೆಂಡ್ಸ್ಗಳು ಪಾಸ್ ಆಗುತ್ತೆ. ಅಯ್ಯೋ, 1 ಸೆಕೆಂಡ್ ಹೋಯ್ತಲ್ಲ ಅಂದ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಸೆಕೆಂಡ್ ಹೋಗ್ಬಿಟ್ಟಿರುತ್ತೆ. ಸರ್, ಇವಳ ಹತ್ರ ಕಣಿ ಕೇಳ್ಕೊಂಡು ಕೂತ್ಕೋತಿರಲ್ಲ ಸರ್, ಹೇಳ್ಕೊಂಡೋಗಿ ಸರ್. ನೋಡಿದ್ಯಾ, ನೀನು ಊಟ ಮಾಡೋರು ಕೂಡ ಈ ಮನೇಲಿ ಯಾರು ನೀನು ಇಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅದಕ್ಕೆ ಹೇಳೋದು, ಇನ್ನೊಬ್ಬರು ಊಟದ ತಟ್ಟೆಗೆ ಅಥವಾ ಇನ್ನೊಬ್ಬರು ಸಂಸಾರಕ್ಕೆ ಕೈ ಹಾಕಬಾರ್ದು ಅಂತ. ನಡಿ ಸ್ಟೇಷನ್ಗೆ. ಏ ಪ್ರೇಮ, ನಿನ್ನ ನಂತರ ನಾ ಸುಮ್ಮನೆ ಬಿಡಲ್ಲ. ಜೈಲಿಂದ ಆಚೆ ಬಂದು ಈ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಂತೂ ತಡೆಯೋಕ್ಕಾಗಲ್ಲ. ನೀನು ಜೈಲಿಂದ ಆಚೆ ಬಂದರೂ ನಿನ್ನಿಂದ ಯಾವ ವಿಡಿಯೋನೂ ಆಚೆ ಬರಲ್ಲ. ನಿನ್ನ ಡೇಟಾಗಳು ಕಂಪ್ಯೂಟ್ರಲ್ಲ, ಯಾವ ಪಾತಾಳದಲ್ಲಿದ್ದರೂ ಬಿಡೋಲ್ಲ. ಡಿಲೀಟ್ ಮಾಡಿ ಹಾಕ್ತೀನಿ. ಒಂದು ವೇಳೆ ಅದು ಯಾವುದು ಡಿಲೀಟ್ ಆಗಲಿಲ್ಲ ಅಂತ ಅನ್ಕೋ, ನೀನೇ ಡಿಲೀಟ್ ಆಗೋಗ್ತೀಯ. ಕರ್ಕೊಂಬನ್ರಿ. ಬಿಡ್ರಿ, ಬರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮುಗೀತು ಭಾವ. ಇಷ್ಟು ಕೆಲಸಕ್ಕೆ ಮನೆ ಮಂದಿ ಎಲ್ಲ ಒದ್ದಾಡಿದ್ದು ಪರದಾಡಿದ್ದು ಎಲ್ಲ ಮುಗಿದೋಯ್ತು. ಸದಾ ಯಾವಾಗಲೂ ಮಾಡಿ ತಪ್ಪನೆ ಪದೇ ಪದೇ ಹೇಳ್ತಾ ಇರಬಾರ್ದು. ಯಾಕೆಂದರೆ ಅದರಿಂದ ಮತ್ತೆ ತಪ್ಪುಗಳು ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಸರಿ ಮಾಡಬೇಕಾದ ತಪ್ಪುಗಳು ಬೇಕಾದಷ್ಟಿದೆ. ಹೌದು ಭಾವ, ಎಷ್ಟೇ ಇರಲಿ ಎಲ್ಲರೂ ನಮ್ಮನೆಯವರಾಗಿರೋದ್ರಿಂದ ನಾವೇ ಎಲ್ಲರ ಹತ್ರ ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೋಬೇಕು. ಸದ್ಯ ಮನೆಗೆ ಒಕ್ಕರ್ಸ್ಕೊಂಡಿದ್ಲಲ್ಲ ಆ ಸುಂದ್ರಿ, ಅವಳು ಕಾಟ ತಪ್ಪಿತು. ಅದಕ್ಕೆ ಆ ಇನ್ಸ್ಪೆಕ್ಟ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಭಾವ. ಸದಾ ಹೊರಗಿನವರು ಬಂದು ಮನೇಲಿ ಸೇರಿಕೊಂಡ್ರೆ ಪೊಲೀಸ್ನವ್ರನ್ನ ಕರೆಸಿ ಸರಿ ಮಾಡಿಸ್ಬೋದು. ಆದರೆ ಮನೆ ಒಳಗೆ ಇದ್ಕೊಂಡು ತೊಂದರೆ ಕೊಡೋರನ್ನ ಏನು ಮಾಡಬೇಕು ಸದಾ? ಪೊಲೀಸ್ನವ್ರನ್ನ ಕರೆಸಿ ಅವ್ರನ್ನ ಸರಿಪಡಿಸೋದಕ್ಕಾಗೋದಿಲ್ಲ. ಭಾವ, ಈಗ ಯಾರನ್ನ ಸರಿ ಮಾಡ್ಬೇಕು ಅಂದ್ಕೊಂಡಿದ್ದೀರಿ ನೀವು? ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಎಲ್ರಿಗೂ ಗೊತ್ತಾಗತ್ತೆ.